ಹಲೋ ಅಂಕಲ್. ಹಾಯ್. ಏನು ಯೋಚನೆ ಮಾಡ್ತಿದ್ದೀರಾ? ನಥಿಂಗ್. ಹೇಳು ಸಿದ್ಧಾರ್ಥ್. ಅಂಕಲ್, ಅಪ್ಪ ಅನ್ಕೊಂಡಿದ್ದ ಎಷ್ಟು ವಿಷಯಗಳನ್ನ ಅವ್ರು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅದನ್ನೆಲ್ಲ ನಾನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಚಾರಿಟೀಸ್. ಈ ವರ್ಷದ ಪ್ರಾಫಿಟ್ಸಲ್ಲಿ 40% ಚಾರಿಟೀಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿಮ್ಗೊಂದು ಮಾತು ಹೇಳಿ ಫಂಡ್ಸ್ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂಕಲ್ ಸುಮ್ಮನೆ ಆಗ್ಬಿಟ್ರಿ? ಏನಾಯ್ತು? ಈಗ ನೀನಿರೋ ಪರಿಸ್ಥಿತಿಯಲ್ಲಿ ಹೆಂಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಹೇಳದೆ ವಿಧಿ ಇಲ್ಲ. ಒಳ್ಳೇದು ಮಾಡಿದವ್ರಿಗೆಲ್ಲ ಒಳ್ಳೇದಾಗಲ್ಲ ಸಿದ್ಧಾರ್ಥ್. ಸಮಾಜಕ್ಕೆ ಜನಕ್ಕೆ ಸಹಾಯ ಆಗಲಿ ಅಂತ ಅಶೋಕ್ ಪೋಲಿಯೋ ಫಂಡ್ ಮಾಡ್ದ. ಆದರೆ ಅದರಿಂದ ಆಗಿರೋ ಅನಾಹುತಗಳು ಇನ್ನವರೆಗೂ ಇನ್ನೂ ಬಂದಿಲ್ಲ. ಇಡೀ ರಾಜ್ಯ ನಿನ್ನ ತಂದೆನ ದ್ವೇಷಿಸ್ತಾ ಇದೆ. ಜನಗಳು ನಿನ್ನ ತಂದೆನ ವಿರೋಧಿಸ್ತಾ ಇದ್ದಾರೆ. ಅಶೋಕ್ ಫಂಡ್ ಮಾಡಿದ ಲಸಿಕೆಯಲ್ಲಿ ಡೇಂಜರಸ್ ಕೆಮಿಕಲ್ಸ್ ಇತ್ತಂತೆ. ಅದರಿಂದ ಸುಮಾರು ಮಕ್ಕಳು ಅಸ್ವಸ್ಥರಾದರು. ಕೆಲವು ಮಕ್ಕಳು ಸತ್ತು ಹೋದರು. ಪೋಲಿಯೋ ಸ್ಕ್ಯಾಮಿಂದ ಎಕ್ಸ್ ಹೆಲ್ತ್ ಮಿನಿಸ್ಟರ್ ಜೈಲ್ಗೆ ಹೋದ. ಅಶೋಕ್ ವಿಚಾರಣೆಗೆ ಕೋರ್ಟ್ ನೋಟಿಸ್ ಬಂತು. ಅದನ್ನು ಹೇಳಬೇಕು ಅನ್ನೋಷ್ಟರಲ್ಲಿ ಅಶೋಕ್ ಅವನು ನಿರಪರಾಧಿ ಅಂತ ನನಗೆ ಗೊತ್ತು. ಆದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಸಾಕ್ಷ್ಯನೂ ಇಲ್ಲ, ಅವನೂ ಇಲ್ಲ. ಈ ಕೇಸ್ ಹೇಗೆ ಬೇಕಾದರೂ ಟರ್ನ್ ಆಗ್ಬೋದು. ಮಗ ಅಂತ ನಿಮ್ಮ ಮೇಲೆ ಬರೋ ಸಾಧ್ಯತೆಯೂ ಇದೆ. ಚಾನ್ಸ್ ತಗೊಳ್ಳೋದು ಬೇಡ. ನನಗೇನೋ ನೀನು ಆಸ್ಟ್ರೇಲಿಯಾಗೆ ಹೋಗೋದೇ ವಾಸಿ ಅನಿಸುತ್ತೆ. ಹೆದರ್ಕೊಂಡು ಓಡೋಗೋಂಥ ಮಗನೂ ನಾನಲ್ಲ. ಸಮಸ್ಯೆ ಬಂದಾಗ ತಲೆ ತಪ್ಪಿಸ್ಕೊಂತ ಹೇಳ್ಕೊಟ್ಟ ಅಪ್ಪನೂ ಅವರಲ್ಲ. ನನಗೆ ಐಡೆಂಟಿಟಿ ಕೊಟ್ಟಿದ್ದ ಪುಣ್ಯಾತ್ಮನ ಐಡೆಂಟಿಟಿ ಸರಿ ಹೋಗೋವರೆಗೂ ನಾನಿಲ್ಲಿಂದ ಹೋಗಲ್ಲ. ಸಿದ್ಧಾರ್ಥ್, we have to give back something to our country. ಜನರಿಗೆ ನಾವು ಸಹಾಯ ಮಾಡೋಕೆ ಹೊರಟಾಗ 108 ಸಮಸ್ಯೆ ಬರುತ್ತೆ. ಆಗ ದಾರಿ ಚೇಂಜ್ ಮಾಡಬೇಕು, ಗುರಿನಲ್ಲ. ಆಶ್ರಮ ನಡ್ಸಕ್ಕೆ ಅಂತ ಕೃಷ್ಣಣ್ಣ ಫೈನಾನ್ಸ್ ತಗೊಂಡಿದ್ರು. ಇಷ್ಟು ದಿನ ಹೆಂಗೋ ಬಡ್ಡಿ ಕಟ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇದ್ರು. 2-3 ತಿಂಗಳಿಂದ ಬಡ್ಡಿ ಕಟ್ಟಿಲ್ಲ. ಅದಕ್ಕೆ ಫೈನಾನ್ಷಿಯರ್ ಎಲ್ಲರೂ ಆಚೆ ಹಾಕಿದ್ದಾನೆ. ಕೃಷ್ಣಣ್ಣ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೇಳ್ತಾ ಇಲ್ಲ. ಸರ್ ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ಎಲ್ಲ ವಯಸ್ಸಾದವರು. ಕರ್ಕೊಂಡು ಹೋಗ್ತಾರ ಮುದ್ಕಿರ್ನ. ಹಾಕ ಬೀಗ. ಅಪ್ಪು, ನೀನು ದುಡ್ಡು ಕೇಳಿದ ತಪ್ಪಲ್ಲ.
ಕೇಳಿದ ರೀತಿ ತಪ್ಪು. ಬ್ಲ್ಯಾಂಕ್ ಚೆಕ್, ನಿನ್ನ ಅಮೌಂಟು, ಅದ್ರ ಬಡ್ಡಿ, ನಿಂದು ನಿಮ್ಮ ಹುಡುಗರದು ಹಾಸ್ಪಿಟಲ್ ಬಿಲ್ ಸೇರಿಸಿ ಡ್ರಾ ಮಾಡ್ಕೊ. ಇನ್ನೊಂದು ಸಲ ಈ ಆಶ್ರಮದ ಕಡೆ ಒಳಗೆ ನಡಿ. ಇದುವರೆಗೂ ತಮಗೋಸ್ಕರ ಕೋಟಿಗಳನ್ನ ಮಾಡ್ಕೊಂಡಿರೋರು ನೋಡಿದ್ದೀನಿ, ಬೇರೆಯವ್ರಿಗೋಸ್ಕರ ಕೋಟಿ ಕೊಟ್ಟವ್ರನ್ನ ಯಾರೂ ನೋಡಿಲ್ಲ. ಅದಕ್ಕೆ ಅನಿಸುತ್ತೆ ನಮ್ಮ ಜನ ಇವ್ರನ್ನ ಕನ್ನಡದ ಕೋಟ್ಯಾಧಿಪತಿ ಅನ್ನೋದು. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ನನಗೆ ಯಾಕೆ ಹೇಳಿಲ್ಲ ಕೃಷ್ಣ? ನಾನು ಸತ್ತೋಗ್ಬಿಟ್ಟೆ ಅನ್ಕೊಂಡ. ಇಲ್ಲಪ್ಪು, ನೀನು ಎಷ್ಟೆಲ್ಲ ನೋವು ನಿನ್ನ ಮನಸ್ಸಲ್ಲಿ ತುಂಬ್ಕೊಂಡು ಇಲ್ಲಿಗೆ ಬಂದಿದೆಯಾ, ಅದ್ರ ಜೊತೆಗೆ ನನ್ನವನು ಬೆರೆಸೋಕೆ ನನಗೆ ಮನಸ್ಸಾಗಲಿಲ್ಲ. ಇವರೆಲ್ಲ ಹೊರಗೆ ನಿಂತಿದ್ದಾಗ ಅವ್ರ ಕಣ್ಣಲ್ಲಿದ್ದ ಭಯ, ಮುಜುಗರ, ಇಲ್ಲಿಂದ ಆಚೆ ಹಾಕಿದ್ರೆ ಎಲ್ಲೋಗೋದು ಪ್ರಶ್ನೆ. ಒಂದು ಕ್ಷಣ ನಾನು ಕಳೆದ ನನ್ನ ಆಶ್ರಮದ ದಿನಗಳು ನೆನಪಾಗೋಯ್ತು. ಇನ್ಮೇಲೆ ಇವ್ರು ಯಾರೂ ನೋವು ಪಡಬಾರ್ದು, ಖುಷಿಯಾಗಿರಬೇಕು, ನಗ್ನಗ್ತಾ ಇರಬೇಕು.